ಅಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಏನಪ್ಪಾ ಅಂದ್ರೆ ಗುಲಾಮರು ಮತ್ತೆ ಅಂಧಭಕ್ತರು ಅಂತ. ಅಂದ್ರೆ ಕಾಂಗ್ರೆಸ್ನ ಬೆಂಬಲ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲ ಮಾಡೋರ್ಗೆಲ್ಲ ಗುಲಾಮರು ಅಂತ ಕರೀತಾರೆ, ಬಿಜೆಪಿ ಸರ್ಕಾರವನ್ನ ಬೆಂಬಲ ಮಾಡೋರ್ಗೆಲ್ಲ ಅಂಧಭಕ್ತರು ಅಂತ ಕರೀತಾರೆ. ಈ ಅಂಧಭಕ್ತರು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಗುಲಾಮರು ಕಾಂಗ್ರೆಸ್ ಪಕ್ಷಕ್ಕೆ ಯಾರ್ಯಾರೆಲ್ಲ ಸಪೋರ್ಟ್ ಮಾಡ್ತಾರೆ ಅವ್ರನ್ನ ಗುಲಾಮರು ಅಂತ ಅಂತಾರೆ. ಅಂಡ್ ಅವ್ರಿಗೆ ಇನ್ನೊಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ, 1895ರಲ್ಲಿ ಏನಕ್ಕೋಸ್ಕರ ಕಾಂಗ್ರೆಸ್ ಸ್ಥಾಪನೆ ಆಯ್ತು, ಯಾರಿಗೋಸ್ಕರ ಕಾಂಗ್ರೆಸ್ ಸ್ಥಾಪನೆ ಆಯ್ತು, ಎಲ್ಲಿ ಸ್ಥಾಪನೆ ಆಯ್ತು, ಯಾವ ಉದ್ದೇಶಕ್ಕಾಯ್ತು ಅನ್ನೋದನ್ನ ಸ್ವಲ್ಪ ತಿಳ್ಕೊಬಂದು ಆಮೇಲೆ ಗುಲಾಮರು ಅನ್ನುವಂತಹ ಕಾಮೆಂಟ್ ನ ಮಾಡಿ. ಆಕ್ಚುಲಿ ನಿಜವಾಗ್ಲೂ ಗುಲಾಮರು ಇಲ್ಲಿ ಯಾರಾಗ್ತಾ ಇರೋದು? ರಷ್ಯಾದಿಂದ ತೈಲವನ್ನ ಪರ್ಚೇಸ್ ಮಾಡಿ ನಮ್ಮ ದೇಶಕ್ಕೆ ಒದಗಿಸ್ತಿದ್ದಂತಹ ಸಂದರ್ಭದಲ್ಲಿ ಅಮೆರಿಕದ ದೊಡ್ಡಣ್ಣ ಜಾಗತಿಕ ಮಟ್ಟದಲ್ಲಿ ದೊಡ್ಡಣ್ಣ ಅನ್ಸ್ಕೊಂಡಿರುವಂತಹ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರ ಮಾತನ್ನ ಕೇಳಿಕೊಂಡು ಕಡಿಮೆ ಬೆಲೆಗೆ ಸಿಕ್ತಿದ್ದಂತಹ ಯಾವುದು ಪೆಟ್ರೋಲ್, ಡೀಸೆಲ್ ಅಂದ್ರೆ ಏನು ತೈಲವನ್ನ ಪರ್ಚೇಸ್ ಮಾಡೋದನ್ನ ರದ್ದು ಮಾಡಿ ಅಮೆರಿಕದೊಂದಿಗೆ ಒಪ್ಪಂದವನ್ನ ಮಾಡಿಕೊಂಡು ರಷ್ಯಾದೊಂದಿಗಿದ್ದಂತಹ ಒಪ್ಪಂದವನ್ನ ಮುರಿದು ಅಮೆರಿಕದೊಂದಿಗೆ ಸಂಬಂಧ ಎಲ್ಲ ಅಭಿವೃದ್ಧಿ ಪಡಿಸ್ಕೊಂಡಿದ್ದ, ಅಥವಾ ಇಲ್ಲ ಏನು ಇರಾನ್ ಸೈಡ್ ಇಂದ ಎಲ್ಲ ಒಂದಷ್ಟು ಕಚ್ಚಾ ತೈಲವನ್ನ ಆಮದು ಮಾಡ್ಕೊಳ್ತಾ ಇದ್ರಲ್ಲ, ಅದು ಇವಾಗ ಯುದ್ಧದ ವಿಚಾರವಾಗಿ ಸ್ಥಗಿತಗೊಂಡಿರೋದ, ಅಥವಾ ಇವಾಗ 30 ದಿನಗಳಿಗೋಸ್ಕರ ಅಂದ್ರೆ 1 ತಿಂಗಳ ಅಷ್ಟೊತ್ತಿಗೆ ಅಂದ್ರೆ 30 ದಿನಗಳಿಗೆ ರಷ್ಯಾದಿಂದ ನಾವು ತೈಲವನ್ನ ಪರ್ಚೇಸ್ ಮಾಡ್ಲಿಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿದಾರಲ್ಲ, ಜಾಗತಿಕ ಮಟ್ಟದಲ್ಲಿ ದೊಡ್ಡಣ್ಣ ಅನ್ಸ್ಕೊಂಡಿರುವಂತಹ ಡೊನಾಲ್ಡ್ ಟ್ರಂಪ್ ರವರ ಮಾತನ್ನ ಕೇಳಿಕೊಂಡು ಇವಾಗ ರಷ್ಯಾದೊಂದಿಗೆ ಮತ್ತೆ 30 ದಿನಗಳ ಕಾಲದವರೆಗೆ ತೈಲವನ್ನ ಪರ್ಚೇಸ್ ಮಾಡ್ಲಿಕ್ಕೆ ಮುಂದಾಗಿದಾರಲ್ಲ, ಇವರ ಗುಲಾಮರು ಅಂದ್ರೆ ಯಾರು ನಿಜವಾದ ಗುಲಾಮರು? ಇನ್ನೊಂದು ರಾಷ್ಟ್ರದ ಒಬ್ಬ ವ್ಯಕ್ತಿಯ ಮಾತನ್ನ ಕೇಳಿಕೊಂಡು ತಾವು ನಿರ್ಧಾರ ಮಾಡ್ತೀರಾ ಅಂದ್ರೆ ನಮ್ಮ ದೇಶವನ್ನ ಹೇಗ್ ಕಾಯ್ತಾ ಇದ್ದೀರಾ ಅಂತ. ನಿಜವಾದ ಗುಲಾಮರು ಆಗ್ತಿರೋದು ಯಾರು? ಇಲ್ಲಿ ಇವರ ಸ್ವಾರ್ಥಕ್ಕೋಸ್ಕರ ಇವಾಗ ಜನ ಬಲಿಯಾಗ್ತಾ ಹೋಗ್ತಾರೆ. ಕಚ್ಚಾ ತೈಲವನ್ನ ಇವಾಗ ಸದ್ಯ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಸ್ಥಗಿತಗೊಳಿಸಿ ಅಮೆರಿಕ ಹೇಳಿದ ಮಾತನ್ನ ಕೇಳ್ಕೊಂಡು ಮತ್ತೆ ರಷ್ಯಾದೊಂದಿಗೆ ಮುರ್ಕೊಂಡಿದ್ದಂತಹ ಅಂದ್ರೆ ಕಚ್ಚಾ ತೈಲ ವಿಚಾರವಾಗಿ ಮುರ್ಕೊಂಡಿದ್ದಂತಹ ಸಂಬಂಧವನ್ನ ಇವಾಗ ಅಮೆರಿಕದ ದೊಡ್ಡಣ್ಣ ಹೇಳಿದ್ರು ಅಂತ ಮತ್ತೆ ರಷ್ಯಾದಿಂದ ಪರ್ಚೇಸ್ ಮಾಡಿಕೊಂಡು ಜನರಿಗೆ ವಿತರಣೆ ಮಾಡೋದಾ? ಇವಾಗ ಯುದ್ಧ ನಡೀತಿರೋದ್ರಿಂದ ಎಲ್ಲಾ ಕಚ್ಚಾ ತೈಲ ಬೆಲೆ ಏರಿಕೆ ಆಗತ್ತೆ. ಆಟೋಮೆಟಿಕಲಿ ಇದೇನಾದ್ರೂ ಬೆಲೆ ಏರಿಕೆ ಆಯ್ತು ಅಂದ್ರೆ ಪ್ರತಿಯೊಂದು ಸರಕು ಸೇವೆಗಳ ಬೆಲೆನೂ ಹೆಚ್ಚಾಗ್ತಾ ಹೋಗುತ್ತೆ. ಈಗ ಬರೀ 60-70 ರೂಪಾಯಿಗೆ ಸಿಕ್ತಿದ್ದಂತಹ ಕಾಳುಗಳೆಲ್ಲ ಇವತ್ತು 200 ರೂಪಾಯಿ. ನೀವು ನಂಬ್ತೀರಾ? ಇವತ್ತು ಒಂದು ಶೇಂಗಾ ಪರ್ಚೇಸ್ ಮಾಡ್ತೀವಿ ಅಂದ್ರೆ 200 ರೂಪಾಯಿ ಕೆಜಿ ಇದೆ. ಒಂದು ಹೆಸರು ಕಾಳು ಪರ್ಚೇಸ್ ಮಾಡ್ತೀರಾ ಅಂದ್ರೆ 120 ರೂಪಾಯಿ ಕೆಜಿ ಇದೆ. ಒಂದು ತೊಗರಿ ಬೇಳೆ ಪರ್ಚೇಸ್ ಮಾಡ್ತೀರಾ ಅಂದ್ರೆ 150-160 ರೂಪಾಯಿ ಇದೆ. ಯಾವುದು ಅಭಿವೃದ್ಧಿ? ಇವತ್ತು ಯಾವುದೋ ದೇಶದ ಒಬ್ಬ ಅಧ್ಯಕ್ಷ ಹೇಳಿದ ಮಾತಿಗೆ ತಾವು ತಕ್ಕತ್ತೈ ತಾಡ್ದಿಮಂತ ಕುಣಿತ ಇಲ್ಲಿ ಜನರನ್ನ ಬಕ್ರ ಮಾಡ್ತಿದಾರಲ್ಲ, ಏನ್ ಅನ್ಕೊಂಡಿದ್ದಾರೆ ಇವರ ಸ್ವಾರ್ಥಕ್ಕೋಸ್ಕರ, ಇವರ ರಾಜಕೀಯ ಲಾಭಕ್ಕೋಸ್ಕರ ಇವತ್ತು ಜನಸಾಮಾನ್ಯರನ್ನ ಬಲಿ ಕೊಡ್ತಾ ಇದ್ದಾರೆ.